ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಾಗ ನಾವು ತಿಳ್ಕೊಂಡ್ವಿ ಲೈಕ್ ಫಾರೆಕ್ಸ್ ಬಗ್ಗೆ, ಫಾರೆಕ್ಸ್ ಮಾರ್ಕೆಟ್ ಬಗ್ಗೆ. ಫಾರೆಕ್ಸ್ ಮಾರ್ಕೆಟ್ ಅಂದರೆ ಏನು, ಯಾವ ಥರ ವರ್ಕ್ ಮಾಡ್ತೈತಿ ಎಲ್ಲ ಅಂತಂದು. ಸೊ ಇವತ್ತಿನ ವಿಡಿಯೋದಾಗ ನಿಮ್ಗೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಇನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಳೋಣ. ಲೈಕ್ ಫಾರೆಕ್ಸ್ ಮಾರ್ಕೆಟ್ ಯಾಕೆ, ಲೈಕ್ ಪ್ರೈಸ್ ಯಾಕೆ ಮೇಲೆ ಕೆಳಗೆ ಆಕೈತಿ, ಏನು ಈ ರೀಸನ್ ಏನು, ಬಿಹೈಂಡ್ ದ ರೀಸನ್ ಏನು ಅಂತಂದು. ಸೊ ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ, ಇವಾಗ ಪ್ರೈಸ್ ನೋಡ್ರಿ ಡೈಲಿ ಫ್ಲಕ್ಚುಯೇಷನ್ ಆಗ್ತಾ ಇರ್ತೈತಿ. ಡಾಲರ್ ಪ್ರೈಸ್ ಒಮ್ಮೊಮ್ಮೆ 95, ಒಮ್ಮೊಮ್ಮೆ 94, ಒಮ್ಮೊಮ್ಮೆ 96 ಈ ಥರ. ಸೊ ಇದು ಯಾಕೆ ಫ್ಲಕ್ಚುಯೇಷನ್ ಆಕೈತಿ ಅಂತಂದು ಎಕ್ಸಾಕ್ಟಾಗಿ ಇವಾಗ ನಿಮ್ಗೆ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಅರ್ಥ ಮಾಡ್ಕೊತ ಹೋಗೋಣ. ಸೊ ಬರ್ರಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ಕಂಟೆಂಟ್. ಸೊ ಮೊದಲು ಈ ಸದ್ಯಕ್ಕೆ ಟ್ರೇಡಿಂಗ್ ಸೈಡಿಗೆ ಇಡ್ರಿ. ನಿಮ್ಗೆ ಒಂದು ಸಿಂಪಲ್ಲಾಗಿ ಎಕ್ಸಾಂಪಲ್ ಮುಖಾಂತರ ಹೇಳ್ಕೊತ ಹೋಗ್ತೀನಿ. ಸೊ ಇವಾಗ ಒಂದು ಯಾವುದೋ ಊರಲ್ಲಿ ಒಂದು ಮಾರ್ಕೆಟ್ ಅಂತ ಅನ್ಕೊಳ್ರಿ. ನಮ್ಮೂರು ಯಾವುದೋ ಊರಲ್ಲಿ ಒಂದು ಫ್ರೂಟ್ಸ್ ಮಾರ್ಕೆಟಿಗೆ ಹೋಗಿರ್ತೀವಿ ಅಂತ ಅನ್ಕೊಳ್ರಿ. ಅಲ್ಲಿ ಏನಾಕೈತಿ, ಇವಾಗ ರೀಸೆಂಟಾಗಿ ಮಾವಿನ ಹಣ್ಣು ಸೀಸನ್ ಇತ್ತು. ಸೊ ಮಾವಿನ ಹಣ್ಣು ಜಾಸ್ತಿ ಇವಾಗ ಮಾರ್ಕೆಟಿಗೆ ಬಂದೈತಿ. ಇವಾಗ ಮಾವಿನ ಹಣ್ಣು ಇವತ್ತು ಜಾಸ್ತಿ ಬಂದೈತಿ ಮಾರ್ಕೆಟಿಗೆ, ಬಟ್ ಬೈಯರ್ಸ್ ಕಡಿಮೆ ಅದಾರ. ಅವಾಗ ಏನಾಕೈತಿ, ರೈತ ಏನು ಮಾಡ್ತಾನೆ, ನನ್ನ ಮಾವಿನ ಹಣ್ಣು ಸೇಲ್ ಆಗಲಿ ಮೊದಲು ಅನ್ನೋದಕ್ಕೆ ಕಡಿಮೆ ಪ್ರೈಸಿಗಾದರೂ ಹೋಗಲಿ ಪರವಾಗಿಲ್ಲ ಅಂತಂದು ಕಡಿಮೆ ಪ್ರೈಸಿಗೆ ಮಾವಿನ ಹಣ್ಣು ಮಾರ್ತಾನೆ. ಅವಾಗ ಏನಾಕೈತಿ, ಪ್ರೈಸ್ ಕೆಳಗೆ ಬರ್ತೈತಿ. ಸೊ ಅಲ್ಲಿ ಸೆಲ್ ಸೈಡ್ ಮೇಲಿಂದ ಕೆಳಗೆ ಬರ್ತೈತಿ. ನೆಕ್ಸ್ಟ್ ಡೇ ಏನಾಕೈತಿ ಅಂತಂದ್ರೆ, ಮಾರ್ಕೆಟ್ ಒಳಗೆ ಮಾವಿನ ಹಣ್ಣು ಕಮ್ಮಿ ಇರ್ತಾವೆ, ಬಟ್ ಬೈಯರ್ಸ್ ಜಾಸ್ತಿ ಇರ್ತಾರೆ. ಸೊ ಅವಾಗ ರೇಟ್ ಏನಾಕೈತಿ, ಆಬ್ವಿಯಸ್ಲಿ ಜಾಸ್ತಿ ಆಕೈತಿ. ಮಾವಿನ ಹಣ್ಣು ಕಮ್ಮಿ ಅದಾವೆ, ಬೈಯರ್ಸ್ ಜಾಸ್ತಿ ಅದಾರ ಅಂತಂದ್ರೆ ಮಾವಿನ ಹಣ್ಣು ಮಾರೋರು ಅವ್ರು ಹೇಳಿದ ರೇಟಿಗೆ ತೊಗೊಂಡು ಹೋಗ್ತಾರೆ ಬೈಯರ್ಸ್. ಅವಾಗ ಏನಾಕೈತಿ, ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆಕೈತಿ. ಸೊ ಇದು ಒಂದು ಡಿಮಾಂಡ್ ಸಪ್ಲೈ ಕಾನ್ಸೆಪ್ಟ್ ಅಂತ ನೀವು ಇದ್ರ ಮೇಲೆ ಅರ್ಥ ಮಾಡ್ಕೋಬಹುದು. ಯಾವಾಗ ಡಿಮಾಂಡ್ ಜಾಸ್ತಿ ಇರ್ತದೋ, ಸಪ್ಲೈ ಕಮ್ಮಿ ಇರ್ತದೋ, ಪ್ರೈಸ್ ಚೇಂಜಸ್ ಆಕೈತಿ. ಸೇಮ್ ಸಪ್ಲೈ ಜಾಸ್ತಿ ಇದ್ದು ಡಿಮಾಂಡ್ ಕಮ್ಮಿ ಇದ್ರು ಪ್ರೈಸ್ ಫ್ಲಕ್ಚುಯೇಷನ್ಸ್ ಆಕೈತಿ. ಸೊ ಇದು ಒಂದು ಸಣ್ಣ ಎಕ್ಸಾಂಪಲ್ ಅಂತ ಅನ್ಕೊಡ್ರಿ, ಡಿಮಾಂಡ್ ಆ್ಯಂಡ್ ಸಪ್ಲೈ ಅಥವಾ ಮಾರ್ಕೆಟ್ ಯಾವ ಥರ ಮೇಲೆ ಕೆಳಗೆ ಪ್ರೈಸ್ ಚೇಂಜಸ್ ಆಗುತ್ತೆ ಅಂತಂದು. ಸೇಮ್ ಇದೇ ಥರ ಫಾರೆಕ್ಸ್ ಮಾರ್ಕೆಟು ವರ್ಕ್ ಆಗೋದು. ಅದ್ರಾಗ ಮಾವಿನ ಹಣ್ಣು ಬದಲಿ ಕರೆನ್ಸಿ ಪೇರ್ ಇರ್ತಾವೆ. ಲೈಕ್ ಡಾಲರ್ ಆಗಿರ್ಬೋದು, ಯೂರೋ ಆಗಿರ್ಬೋದು, ಪೌಂಡ್ ಆಗಿರ್ಬೋದು, ಅಥವಾ ಎನ್ ಆಗಿರ್ಬೋದು. ಸೊ ಇದನ್ನ ಜನ ಬೈ ಮತ್ತು ಸೆಲ್ ಮಾಡ್ತಾರೆ. ಯಾವ ಕರೆನ್ಸಿಗೆ ಡಿಮಾಂಡ್ ಜಾಸ್ತಿ ಇರ್ತದೋ ಅದ್ರ ಪ್ರೈಸ್ ಜಾಸ್ತಿ ಆಕೈತಿ. ಯಾವ ಪ್ರೈಸಿಗೆ ಡಿಮಾಂಡ್ ಕಮ್ಮಿ ಇರ್ತದೋ ಅದ್ರದ್ದು ಪ್ರೈಸ್ ಕಮ್ಮಿ ಆಕೈತಿ. ಸೊ ಇವಾಗ ಡಾಲರ್ಗೆ ಡಿಮಾಂಡ್ ಯಾಕೆ ಬರುತ್ತೆ? ಸೊ ಫಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಡಾಲರ್ಗೆ ಯಾಕೆ ಎಲ್ಲರಿಗೂ ಬೇಕಾಗಿತ್ತು ಅಂತಂದು. ಸೊ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಎಕ್ಸಾಂಪಲ್, ಇಂಡಿಯನ್ ಕಂಪ್ನಿ ಅಮೆರಿಕಾಯಿಂದ ಐಫೋನ್ಗಳನ್ನ ತರಿಸ್ಕೋತೈತಿ ಅಂತ ಅಂದ್ಕೊಳ್ರಿ ಇವಾಗ ಎಕ್ಸಾಂಪಲ್. ಸೊ ಅವ್ರ ಪೇಮೆಂಟ್ ಏನು ಮಾಡ್ತಾರೆ, ರೂಪಾಯಿ ಒಳಗೆ ಮಾಡಂಗಿಲ್ಲ, ಡಾಲರ್ ಒಳಗೆ ಬೇಕು ಅಂತಾರೆ. ಯಾಕಂದ್ರೆ ಅಲ್ಲಿ ಕರೆನ್ಸಿ ನಡೆಯೋದು ಡಾಲರು, ನಮ್ಮ ಕಡೆ ರುಪೀಸ್ನ ನಡೀತೈತಿ. ಅವಾಗ ಮಾರ್ಕೆಟಿಗೆ ಏನಾಕೈತಿ, ಡಾಲರ್ಸ್ನ ಕೊಂಡ್ಕೊತಾರೆ ಮಾರ್ಕೆಟಿಗೆ ಹೋಗಿ. ಆಮೇಲೆ ಆ ಏನು ಪ್ರೈಸಸ್ ಏನು ಅವ್ರು ಬೈ ಮಾಡ್ತಾರಲ್ಲ, ಆ ಕರೆಂಟ್ ಪ್ರೈಸ್ ಏನಿರ್ತೈತಲ್ಲ, ಸೊ ಅವಾಗ ಏನಾಕೈತಿ, ಇವರು ಹ್ಯೂಜ್ ಅಮೌಂಟ್ನಾಗ ಡಾಲರ್ಸ್ ಬೈ ಮಾಡಿದಾಗ ಡಾಲರ್ಸಿಂದ ಡಿಮಾಂಡ್ ಜಾಸ್ತಿ ಆಕೈತಿ. ಡಿಮಾಂಡ್ ಜಾಸ್ತಿ ಆದ್ರೆ ಆಬ್ವಿಯಸ್ಲಿ ರೇಟ್ ಕೂಡ ಜಾಸ್ತಿ ಆಕೈತಿ. ರೂಪಾಯಿ ಯಾವಾಗ ಸ್ಟ್ರಾಂಗ್ ಆಕೈತಪ್ಪ ಅಂತಂದ್ರೆ, ಈಗ ಸೇಮ್ ಇದಕ್ಕೆ ಅಪೋಸಿಟ್ ಎಕ್ಸಾಂಪಲ್ ನೋಡೋಣ. ಅಮೆರಿಕಾ ಕಂಪ್ನಿ ನಮ್ಮ ಕಡೆಯಿಂದ ಏನಾದರೂ ಸರ್ವಿಸ್ ತೊಗೊಂಡ್ರೆ, ಸಾಫ್ಟ್ವೇರ್ ಸರ್ವಿಸ್ ಅಂದ್ಕೊಳ್ರೆ ಅಥವಾ ಏನೋ ಒಂದು ಸರ್ವಿಸ್ ತೊಗೊಂಡ್ರೆ, ಅವಾಗ ಇಂಡಿಯನ್ ಕಂಪ್ನಿಗೆ ಅಂದರೆ ನಮ್ಮ ಕಂಪ್ನಿಗೆ ಪೇ ಮಾಡಬೇಕಾಗಿರ್ತೈತಿ. ಬಟ್ ಅಲ್ಲಿ ಡಾಲರ್, ನಮ್ಮ ಕಡೆ ಡಾಲರ್ ನಡೆಯಲ್ಲ, ನಮ್ಮ ಕಡೆ ರುಪೀಸ್ ನಡೀತೈತಿ. ಅವ್ರು ಏನು ಮಾಡ್ತಾರೆ, ಡಾಲರಿಂದ ಪೇಮೆಂಟ್ ಮಾಡ್ತಾರೆ. ಸೊ ಇವಾಗ ಏನಾಕೈತಿ, ರೂಪಾಯಿಗೆ ಡಿಮಾಂಡ್ ಜಾಸ್ತಿ ಆಕೈತಿ. ಡಾಲರ್ ಜಾಸ್ತಿ ಆದ್ರೆ ರೂಪಾಯಿ ವ್ಯಾಲ್ಯೂ ಸ್ಟ್ರಾಂಗ್ ಆಗಬಹುದು ಈ ಥರ. ಸೊ ಡಿಮಾಂಡ್ ಆ್ಯಂಡ್ ಸಪ್ಲೈ ಈ ಥರ ಫಾರೆಕ್ಸ್ನ ವರ್ಕ್ ಆಕೈತಿ. ನೆಕ್ಸ್ಟ್ ಹಂಗಾರ ಪ್ರೈಸ್ನ ಯಾರು ಮೂವ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಭಾಳ ಜನ ಅನ್ಕೊಂಡಿರ್ಬೋದು ಚಾರ್ಟ್ನಲ್ಲಿ ಲೈಕ್ ರೆಡ್ ಗ್ರೀನ್ ಕ್ಯಾಂಡಲ್ ಬರ್ತೈತಿ ಅದ ಮಾರ್ಕೆಟ್ ಅಂತ, ಬಟ್ ಆ್ಯಕ್ಚುಲಿ ಅಲ್ಲ. ಈ ಕ್ಯಾಂಡಲ್ಸ್ ಏನು ಫಾರ್ಮೇಷನ್ ಹಾಕವಲ್ಲ, ಇದರಿಂದ ಆಲ್ಮೋಸ್ಟ್ ಒಂದು 1000 crores ರೂಪಾಯಿ ಅಂದರೆ ಲೈಕ್ 1000 ಕೋಟಿ ಗಟ್ಟಲೆ ಹಣ ಹಾಕಿ ಟ್ರೇಡ್ ಮಾಡ್ತಿರ್ತಾರೆ. ಸೊ ಅವರು ಮಾರ್ಕೆಟ್ ಮೂವ್ ಮಾಡೋದು, ನಮ್ಮಂಥ ಸಣ್ಣ ಪುಟ್ಟ ಟ್ರೇಡರ್ಸ್ ಅಲ್ಲ. ಲೈಕ್ ಇನ್ಸ್ಟಿಟ್ಯೂಷನ್ ಬೈಯರ್ಸ್ ಅಂದೆ ಯಾವಾಗಲೇ, ಆಮೇಲೆ ಆಪ್ರೇಟರ್ಸ್ ಅಂತ ಹೇಳಿದೆ. ಸೊ ಇವರೆಲ್ಲ ಹ್ಯೂಜ್ ಅಮೌಂಟ್, ಲೈಕ್ ಬ್ಯಾಂಕರ್ಸ್ ಆಗಿರ್ಬೋದು, ಇವರೆಲ್ಲ ಹ್ಯೂಜ್ ಅಮೌಂಟ್ ಆಫ್ ಮನಿ ಇಟ್ಕೊಂಡು ಟ್ರೇಡ್ ಮಾಡ್ತಿರ್ತಾರೆ. ಲೈಕ್ ದೊಡ್ಡ ದೊಡ್ಡ ಬ್ಯಾಂಕ್ಸು, ಸೆಂಟ್ರಲ್ ಬ್ಯಾಂಕ್ಸು, ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನೀಸ್, ಇನ್ವೆಸ್ಟ್ಮೆಂಟ್ ಫಂಡ್ಸ್ ಅಂತ ಇರ್ತಾವೆ. ಆಮೇಲೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟ್ರೇಡರ್ಸ್. ಸೊ ಇವರೆಲ್ಲ ಬೈ ಸೆಲ್ ಮಾಡೋದ್ರಿಂದ ಪ್ರೈಸ್ ಚೇಂಜ್ ಆಕೈತಿ. ಆಮೇಲೆ ಲೈಕ್ 24 ಗಂಟೆನೂ ಯಾಕೆ ಓಪನ್ ಇರ್ತೈತಿ ಅಂತಂದ್ರೆ, ಇದೊಂದು ಇಂಟ್ರೆಸ್ಟಿಂಗ್ ವಿಷಯ ಫಾರೆಕ್ಸ್ ಮಾರ್ಕೆಟ್ನಾಗ. ಇದು ಮಂಡೇ ಟು ಫ್ರೈಡೆ ಅಂದರೆ ಸೋಮವಾರದಿಂದ ಶುಕ್ರವಾರ ತನಕ 24 ಗಂಟೆನೂ ಓಪನ್ ಇರ್ತೈತಿ. ಯಾಕಪ್ಪ ಅಂತಂದ್ರೆ ಪ್ರಪಂಚದ ಎಲ್ಲ ದೇಶದ್ದು ಒಂದೇ ಸಮಯ ಬೆಳಗ್ಗೆ ಆಗಲ್ಲ. ಯಾಕಂದ್ರೆ ಇವಾಗ ನಮ್ಮಲ್ಲಿ ನೈಟ್ ಇದ್ದಾಗ ಅಥವಾ ನಮ್ಮಲ್ಲಿ ಸಾಯಂಕಾಲ ಆದಮೇಲೆ USA ಒಳಗೆ ಬೆಳಕು ಹರಿತೈತಿ, ಅಲ್ಲಿ ಸಾಯಂಕಾಲ ಅಥವಾ ನೈಟ್ ಆದಮೇಲೆ ಇಲ್ಲಿ ಬೆಳಕು ಹರಿತೈತಿ. ಸೊ ಲೈಕ್ ಡಿಫ್ರೆಂಟ್ ಟೈಮ್ ಝೋನ್ ಇರೋದ್ರಿಂದ ಫಾರೆಕ್ಸ್ ಮಾರ್ಕೆಟು 24/5 ಅಂದರೆ ಸೋಮವಾರದಿಂದ ಶುಕ್ರವಾರವರೆಗೂ ಇರ್ತೈತಿ. ಇವಾಗ ಎಕ್ಸಾಂಪಲ್, ಆಸ್ಟ್ರೇಲಿಯಾದಾಗ ಮಾರ್ಕೆಟ್ ಕ್ಲೋಸ್ ಆಗೋ ಹೊತ್ತಿಗೆ ಜಪಾನ್ ಓಪನ್ ಆಕೈತಿ, ಅದಾದಮೇಲೆ ಲಂಡನ್ನು, ಅದಾದಮೇಲೆ ನ್ಯೂಯಾರ್ಕ್.
ಸೊ ಒಂದು ಮಾರ್ಕೆಟ್ ಮುಗಿದ್ರೆ ಇನ್ನೊಂದು ಮಾರ್ಕೆಟ್ ಸ್ಟಾರ್ಟ್ ಆಕೈತಿ. ಏಷ್ಯನ್ ಸೆಷನ್ ಅಂತೀವಿ. ಸೊ ಬೆಳಗ್ಗೆ 5:30ರಿಂದ 12:30 ತನಕ ಇರ್ತೈತಿ. ಆಮೇಲೆ ಲಂಡನ್ ಸೆಷನ್ ಅಂತ ಅಂತೀವಿ, ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಇರ್ತೈತಿ. ಆಮೇಲೆ ಸಾಯಂಕಾಲ ನ್ಯೂಯಾರ್ಕ್ ಸೆಷನ್ ಅಂತೀವಿ. ಸೊ ಯಾಕಂದ್ರೆ ನ್ಯೂಯಾರ್ಕ್ನಾಗ ಸಾಯಂಕಾಲ, ನಮ್ಮಲ್ಲಿ ಸಾಯಂಕಾಲ, ಅಲ್ಲಿ ಬೆಳಗ್ಗೆ ಆಕೈತಿ. ಸೊ ಇದರಿಂದ ಲೈಕ್ 24 ಅವರ್ಸ್ ಮಾರ್ಕೆಟ್ ಓಪನ್ ಇರ್ತೈತಿ. ಆಮೇಲೆ ಟ್ರೇಡರ್ಸ್ ಇದರಿಂದ ಯಾವ ಥರ ಪ್ರಾಫಿಟ್ ಮಾಡ್ತಾರಂತ ತಿಳ್ಕೊಳ್ಳೋಣ. ಫಸ್ಟು ಲೈಕ್ ಈಗ ನಮ್ಮ ಕೆಲಸ ಏನು, ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡೋಕ್ಕೆ ಬಂದಿಲ್ಲ, ನಾವು ಪ್ರೈಸ್ ಮೂಮೆಂಟ್ನ ಟ್ರೇಡ್ ಮಾಡೋಕೆ ಬಂದಿದ್ದೀವಿ ಅಷ್ಟೇ. ಸೊ ಏನಾಕೈತಿ, ಒಂದು ಕರೆನ್ಸಿ ಪೇರ್ ಏರ್ತೈತಿ ಅಂತ ಅನ್ಸಿದ್ರೆ ಬಾಯ್ ಮಾಡ್ತೀವಿ, ಇಳಿತೈತಿ ಅನ್ಸಿದ್ರೆ ಸೆಲ್ ಮಾಡ್ತೀವಿ. ಸರಿಯಾಗಿ ಅನಲೈಸ್ ಮಾಡಿದ್ರೆ ಕರೆಕ್ಟಾಗಿ ಪ್ರಾಫಿಟ್ ಮಾಡ್ಬೋದು, ತಪ್ಪಾದ್ರೆ ಆಬ್ವಿಯಸ್ಲಿ ಲಾಸ್ ಆಕೈತಿ. ಸೊ ಅದಕ್ಕೆ ಟ್ರೇಡಿಂಗ್ನಾಗ ನಾಲೆಡ್ಜ್ ಅನ್ನೋದು ಭಾಳ ಇಂಪಾರ್ಟೆಂಟು, ಮತ್ತು ಪೇಷನ್ಸ್ ಮತ್ತು ಡಿಸಿಪ್ಲಿನ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ ಅಂತಂದ್ರೆ, ಒಂದು ರೂಮರ್ಸ್ ಅಂದರೆ ಒಂದು ತಪ್ಪು ಕಲ್ಪನೆ ಅನ್ಬೋದು. ಸೊ ಫಾರೆಕ್ಸ್ ಮಾರ್ಕೆಟ್ನ ಯಾರಾದರೂ ಒಬ್ಬ ವ್ಯಕ್ತಿ ಕಂಟ್ರೋಲ್ ಮಾಡ್ತಾನಂತ ಭಾಳ ಜನ ಅಂದ್ಕೊಂಡಿರ್ತಾರೆ. ಬಟ್ ಅದು ಆ್ಯಕ್ಚುಲಿ ತಪ್ಪು. ಇಲ್ಲ, ಆ ಥರ ಏನಿಲ್ಲ. ಸೊ ಫಾರೆಕ್ಸ್ ಅನ್ನೋದು ಡಿಸೆಂಟ್ರಲೈಸ್ಡ್ ಮಾರ್ಕೆಟ್, ಅದನ್ನು ಒಬ್ಬರು ಹ್ಯಾಂಡಲ್ ಮಾಡಲ್ಲ. ಒಂದು ಕಂಪ್ನಿ ಅಥವಾ ಒಂದು ಆಫೀಸ್ ಆಗಲಿ ಆ ಥರ ಅಂತಂದು ಯಾವುದೂ ಇಲ್ಲ. ಸೊ ಇಡೀ ವರ್ಲ್ಡ್ನಾಗ ಲ್ಯಾಕ್ಸ್ ಟುಗೆದರ್ ಟ್ರಾನ್ಸಾಕ್ಷನ್ ಸೇರಿ ಮಾರ್ಕೆಟ್ ಮೂವ್ಮೆಂಟ್ ಆಕೈತಿ. ನಾಗಲೇ ಹೇಳ್ದಂಗೆ ಇನ್ಸ್ಟಿಟ್ಯೂಷನ್ ಬಯರ್ಸ್ ಇರ್ತಾರೆ, ಮತ್ತು ಆಪ್ರೇಟರ್ಸ್ ಇರ್ತಾರೆ, ಮತ್ತು ನಾವು ರಿಟೇಲ್ ಟ್ರೇಡರ್ಸ್ ಇರ್ತೀವಿ. ಸೊ ಹ್ಯೂಜ್ ಅಮೌಂಟ್ ಆಫ್ ಇನ್ವೆಸ್ಟರ್ಸ್ ಅಥವಾ ಟ್ರೇಡರ್ಸ್ ಇದ್ದಾಗ ಅದ್ರ ಪ್ರಕಾರ, ಆ ಟ್ರಾನ್ಸಾಕ್ಷನ್ಸ್ ಪ್ರಕಾರ ಮಾರ್ಕೆಟ್ ಮೂವ್ಮೆಂಟ್ ಆಕೈತಿ. ಸೊ ಇವತ್ತಿನ ವಿಡಿಯೋದಾಗ ನಾವು ಏನೇನು ತಿಳ್ಕೊಂಡ್ವಪ್ಪ ಅಂತಂದ್ರೆ, ಲೈಕ್ ಫಾರೆಕ್ಸ್ನಾಗ ಕರೆನ್ಸಿನ ಯಾಕೆ ಟ್ರೇಡ್ ಮಾಡ್ತಾರೆ, ಆಮೇಲೆ ಡಿಮ್ಯಾಂಡ್ ಜಾಸ್ತಿ ಆದರೆ ಪ್ರೈಸ್ ಇರ್ತೈತಿ, ಸಪ್ಲೈ ಜಾಸ್ತಿ ಆದರೆ ಪ್ರೈಸ್ ಇಳಿತೈತಿ. ಆಮೇಲೆ ಯಾರ್ಯಾರು ಇನ್ವೆಸ್ಟರ್ಸ್ ಅಥವಾ ಯಾರ್ಯಾರು ಟ್ರೇಡ್ ಮಾಡ್ತಾರೆ ಅಂದ್ರೆ ಬ್ಯಾಂಕ್ಸು, ಗೌರ್ಮೆಂಟು, ಕಂಪ್ನೀಸು ಮತ್ತು ಟ್ರೇಡರ್ಸು ಸೇರಿ ಮಾರ್ಕೆಟ್ ಮೂವ್ ಮಾಡ್ತಾರೆ. ಆಮೇಲೆ ಫಾರೆಕ್ಸ್ ಮಾರ್ಕೆಟ್ 24 ಗಂಟೆ ಯಾಕೆ ಓಪನ್ ಇರ್ತೈತಿ ಅನ್ನೋದಕ್ಕೆ ಬೇರೆ ಬೇರೆ ದೇಶದ ಟ್ರೇಡಿಂಗ್ ಸೆಷನ್ ಆಗಿರ್ಬೋದು ಅಥವಾ ಟೈಮ್ ಝೋನ್ ಆಗಿರ್ಬೋದು, ಅದು ಒಂದು ರೀಸನ್ನು. ಈ ವಿಡಿಯೋದಾಗ ನಿಮ್ಗೆ ಇಷ್ಟು ಇನ್ಫಾರ್ಮೇಷನ್ ಓಕೆ ಅನ್ಕೊತೀನಿ. ನಾನು ಸ್ಲೋ ಆಗಿ ಹೊಂಟೀನಿ, ಯಾಕಂದ್ರೆ ಫುಲ್ ಡೀಪಾಗಿ ಅಥವಾ ಒಂದು ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಒಂದು ರೀಸನಿಗೆ. ಆಮೇಲೆ ಲೈಕ್ ಮುಂದಿನ ವಿಡಿಯೋದಾಗ ನಾವು ಫಾರೆಕ್ಸ್ನಾಗ ಲೈಕ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೋಡೋಣ. ಲೈಕ್ ಕರೆನ್ಸಿ ಪೇರ್ ಅಂದರೆ ಏನು, ಯೂರೋ USD ಆಗಿರ್ಬೋದು, GBP USD ಆಗಿರ್ಬೋದು, XAU USD ಆಗಿರ್ಬೋದು. ಲೈಕ್ ಆ ಪೇರ್ಸ್ ಅಂದ್ರೆ ಏನು, ಆಮೇಲೆ ಆ ಪೇರ್ಸ್ ಹೆಸರು ನೋಡಿದ ತಕ್ಷಣ ನಿಮ್ಗೆ ಏನು ಅರ್ಥ ಆಕೈತಿ, ಏನು ಅರ್ಥ ಲೈಕ್ ಗೊತ್ತಾಕೈತಿ. ಆಮೇಲೆ ತುಂಬ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಇದನ್ನೆಲ್ಲ. ನಿಮ್ಗೆ ಈ ವಿಡಿಯೋದಾಗ ಇಷ್ಟ ಫ್ರೆಂಡ್ಸ್. ಐ ಥಿಂಕ್ ನಿಮ್ಗೆ ಇವತ್ತಿನ ಕಾನ್ಸೆಪ್ಟ್ ಇಷ್ಟ, ಲೈಕ್ ಅರ್ಥ ಆಗೈತಿ ಅನ್ಕೊತೀನಿ, ಆಮೇಲೆ ಇಷ್ಟನೂ ಆಗೈತಿ ಅನ್ಕೊತೀನಿ. ಇದೇ ಥರ ನೆಕ್ಸ್ಟ್ ಸೀರೀಸ್ ಒಳಗೆ ನೆಕ್ಸ್ಟ್ ಹಂಗೆ ಸಿಂಪಲಾಗಿ ಸ್ಟೆಪ್ ಬೈ ಸ್ಟೆಪ್ ಹತ್ಕೊತ ಹೋಗೋಣ. ನೋಡೋಣ ಫಾರೆಕ್ಸ್ ಮಾರ್ಕೆಟ್ ಯಾವ್ಯಾವ ಥರ ಐತಿ ಅಂತ ಒಂದು ಎಕ್ಸ್ಪ್ಲೋರ್ ಮಾಡ್ಕೊತ ಹೋಗೋಣ ಜೊತೆಗೆ. ಸೊ ಇವತ್ತಿನ ವ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಾಗ ಇಷ್ಟ ಫ್ರೆಂಡ್ಸ್. ಐ ಥಿಂಕ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ನ, ಹಂಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನೀವು ಬೇರೆ ಯಾವ್ದಾರ ಸೋಷಿಯಲ್ ಮೀಡಿಯಾದ ನೋಡಾತಿದ್ರೆ ಲೈಕ್ ಮಾಡಿರಿ. ಬೇರೆ ಅನ್ನೋಕಿನ ಫೇಸ್ಬುಕ್ನಾಗ ಮತ್ತು ಯೂಟ್ಯೂಬ್ನಾಗ ಹಾಕಕ್ಕೆ ಲಾಂಗ್ ವೀಡಿಯೋಸ್. ಸೊ ಫೇಸ್ಬುಕ್ನಾಗ ನೋಡಾತಿದ್ರು ಫಾಲೋ ಮಾಡಿರಿ, ಯೂಟ್ಯೂಬ್ನಾಗ ನೋಡಾತಿದ್ರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಿಮ್ಗೆ ಮತ್ತೆ ನಾಳೆ ವಿಡಿಯೋದಾಗ ಸಿಗ್ತೀನಿ ವಿತ್ ಸಮ್ ಆಲ್ಟರ್ನೇಟಿವ್ ಇನ್ಫಾರ್ಮೇಷನ್ಸ್, ಲೈಕ್ ಸಮ್ ಎಕ್ಸೈಟಿಂಗ್ ಇನ್ಫಾರ್ಮೇಷನ್ಸ್. ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.